ಈ ಒಗ್ಗಣಿಗೋಸ್ಕರ 50 ಕಿಲೋಮೀಟರ್ ಜರ್ನಿ ಮಾಡಿದೀನಿ ಅಂದ್ರೆ ನಂಬ್ತೀರಾ? ವೆಲ್ಕಮ್ ಟು ನಮ್ಮ ಬಳ್ಳಾರಿ. ನಾನು ಈಗ ಬಳ್ಳಾರಲ್ಲಿ ಇದ್ದೀನಿ. ನೀವು ನೋಡ್ತಾ ಇದ್ರಲ್ಲ, ನನ್ನ ಹಿಂದೆ ನಮ್ಮ ಬಳ್ಳಾರಿ ಅಂತ ನೇಮ್ ಬೋರ್ಡ್ ಇದೆ. ಅದ್ರ ಪಕ್ಕಕ್ಕೆ ಬಸವೇಶ್ವರನವರ ವಿಗ್ರಹನೂ ಕೂಡ ಇಕ್ಕಿದ್ದಾರೆ. ರಾಯದುರ್ಗದಿಂದ ಬಳ್ಳಾರಿಗೆ ಬರುವ ಬಸ್ ಲಾಸ್ಟ್ ಸ್ಟಾಪ್ ಇಲ್ಲೇ ನಿಲ್ಸುತ್ತೆ. ಇದೇ ಮೋತಿ ಸರ್ಕಲ್. ಬಳ್ಳಾರಿಯಿಂದ ರಾಯದುರ್ಗ ಹೋಗೋ ಬಸ್ಗಳನ್ನು ಸಹಿತ ಇಲ್ಲೇ ನಿಂದಿರ್ತವೆ. ಈ ಸರ್ಕಲ್ ಸುತ್ತಮುತ್ತ ಗ್ರೀನರಿ ಹಾಕಿ ಡಿಸೈನ್ ಮಾಡಿದ್ದಾರೆ. ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿಗೆ ಬಂದಿರೋ ಕೆಲಸನೇ ಬೇರೆ, ಮಾಡ್ತಿರೋ ಕೆಲಸನೇ ಬೇರೆ. ಸ್ನ್ಯಾಪ್ ಬಟನ್ ಮಿಷನ್ ಗೆ ಬೇಕಾಗಿರೋ ಡೈ ಮತ್ತೆ ಮೊಬೈಲ್ ಶಾಪ್ ನಲ್ಲಿ ಕೆಲಸ ಇದ್ರೆ ಬಂದಿದ್ದೆ. ಆ ಎರಡೂ ಕೆಲಸಗಳು ಆಗಿಲ್ಲ. ఇంట్లో వాళ్ళు కూడా పని చెప్పారు. వాళ్ళ పని అయినా పూర్తి చేద్దామని అడ్రస్ కోసం తిరుగుతున్నాను. ರಾಯದುರ್ಗ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಕಾರ್ ಸ್ಟ್ರೀಟ್ ಅಲ್ಲಿ ಮಯೂರ ಎಲೆಕ್ಟ್ರಿಕಲ್ಸ್ ಅಂತ ಇದೆ. ಈಗ ಬಂದ್ ಮಾಡಿದ್ದಾರೆ. ಊಟಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. మధ్యాహ్నం 3:30 ಮೇಲೆ తెగుతారంతే. వీళ్ళు వచ్చేలోపు ఇంకో పని ఉంది. ఆ పనైనా పూర్తి చేసుకొద్దామని అదే ఏరియాలో జైన్ మార్కెట్ లోకి వెళ్ళాను. జైన్ మార్కెಟ್ ನಲ್ಲಿ ಮಹಾವೀರ ಶಾಪ್ ದಾಗೆ ಸ್ನ್ಯಾಪ್ ಬಟನ್ ಡೈ ತಗೊಂಡು ಅಲ್ಲಿದ್ದ ನವರಂಗ್ ನೋಡ್ಕೊಂಡು ಅಲ್ಲಿ ಮೊಬೈಲ್ ಕೆಲಸ ಆಗಿಲ್ಲ ಅಂತ ಬೀದಿ ಬೀದಿ ತಿರುಗಾಡಿ ರಾಯಲ್ ಸರ್ಕಲ್ ಹತ್ರಕ್ಕೆ ಬಂದೆ. ಏನಾದ್ರೂ ತಿಂಡಿ ತಿನ್ಕೊಳ್ಳೋಣ ಅಂತ. ವಿಡಿಯೋ ಮೊದట్లో ಒಗ್ಗರಣೆ ತಿಂಟು మీకు చూపించిన ಹೋಟೆಲ್ ಇದೆ. ಈ ಹೋಟೆಲ್ ನಲ್ಲಿ ಒಗ್ಗರಣೆ ಇಡ್ಲಿ ಪೂರಿ ಸಿಗುತ್ತೆ. ಈ ಹೋಟೆಲ್ ಹೆಸರು ಕುಮಾರ್ ಹೋಟೆಲ್ ಅಂತ. ಈ ಹೋಟೆಲ್ ರಾಯಲ್ ಸರ್ಕಲ್ ಹತ್ರ ಆಪೋಸಿಟ್ ಜನತಾ ಶೂ ಕಂಪನಿ ಎದುರುಗಡೆ ಇದೆ. ಇಲ್ಲಿ ಒಗ್ಗರಣೆ ಮಾತ್ರ ಸಖತ್ತಾಗಿದೆ. ನಮ್ಮೂರಿನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನಮ್ಮ ಮನೆ ಎದುರುಗಡೆ ಗಂಗಮ್ಮ ಒಗ್ಗರಣೆ ಹೋಟೆಲ್ ಅಂತ ಇದೆ. ಅದು ನೆನಪಿಗೆ ಬಂತು. ಇಲ್ಲೊಂದು ಮೊಬೈಲ್ ಶೋರೂಮ್ ಇದೆ ನೋಡ್ರಿ ಅಂತ ಹೇಳಿದ್ರು. ಅದಕ್ಕೆ ಕಾಳಮ್ಮ ಸ್ಟ್ರೀಟ್ ಗೆ ಮತ್ತೆ ಬಂದೆ. ಅಲ್ಲೂ ಕೆಲಸ ಆಗಿಲ್ಲ. ಇನ್ನೇನ್ ಮಾಡೋದು ಅಂತ ರಾಯಲ್ ಹೋಟೆಲ್ ನಲ್ಲಿ ಒಂದು ಟೀ ಕುಡ್ಕೊಂಡೆ. ಒಂದು ಕೆಲಸ ಆಗಿದೆ, ಇನ್ನೊಂದು ಕೆಲಸ ಆಗುತ್ತೋ ಇಲ್ವೋ. ಮನೆಗೆ ಹೋಗೋದಿಕ್ಕೆ ಲೇಟ್ ಆಗುತ್ತೆ, ಬಸ್ಸು ಹತ್ತೋಣ ಅಂತ ಹೋದೆ. ಆದ್ರೆ ಇಷ್ಟು ದೂರ ಬಂದಿದ್ದೀನಿ, ದುರ್ಗಮ್ಮನ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ನೆನಪ್ಕೊಂಡು ದುರ್ಗಮ್ಮ ದರ್ಶನಕ್ಕಂತ ಹೋದೆ. ಹೋಗೋ ದಾರಿಯಲ್ಲಿ ರೋಡ್ ಕೆಲಸ ನಡೀತಾ ಇದೆ. ಇಲ್ಲಿ ಸ್ವಾಗತ ಬಳ್ಳಾರಿ ಅಂತ ಒಂದು ಬೋರ್ಡ್ ಇದೆ. ಇಲ್ಲಿ ಟ್ರಾಫಿಕ್ ತುಂಬಾ ಜಾಸ್ತಿ ಅಂತ ಕಾಣಿಸುತ್ತೆ. ಅದಕ್ಕೆ ಈ ಜಾಗದಲ್ಲಿ ನಡ್ಕೊಂಡು ಹೋಗೋ ಅವರಿಗೆ ತೊಂದರೆ ಆಗುತ್ತೆ ಅಂತ ಫುಟ್ಪಾತ್ ಏರಿಯಾನಲ್ಲಿ ಚೈನ್ ಹಾಕಿದ್ದಾರೆ. ಈ ಏರಿಯಾದಲ್ಲಿ ತುಂಬಾ ಹುಷಾರಾಗಿ ಇರಬೇಕು ಅಂತ ಕಾಣಿಸುತ್ತೆ. ದುರ್ಗಮ್ಮ ದೇವಸ್ಥಾನ ಹತ್ರ ಬಂದೆ. ಆದ್ರೆ ಅದೇ ಏರಿಯಾನಲ್ಲಿ ಒಂದು ಮೊಬೈಲ್ ಶಾಪ್ ಕಾಣಿಸ್ತು. ಇಲ್ಲೇನಾದ್ರೂ ಮೊಬೈಲ್ ಕೆಲಸ ಆಗುತ್ತೇನೋ ಅಂತ ಆಸೆ ಪಟ್ಟು ಹೋದೆ. ಆದ್ರೆ ಆಗಿಲ್ಲ. ಸಮಾಧಾನ ಮಾಡ್ಕೊಂಡು ದುರ್ಗಮ್ಮ ತಾಯಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಮೋತಿ ಸರ್ಕಲ್ಗೆ ಬಂದೆ. ರಾಯದುರ್ಗದ ಬಸ್ ರೆಡಿ ಇತ್ತು.